ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. ಬಹಳ ಕಾಲದ ಹಿಂದೆ ದೇವರು ತನ್ನ ಪ್ರಿಯ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮ್ಮ ಜಗತ್ತಿಗೆ ಕಳುಹಿಸಿದರು. ಯೇಸು ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಜನಿಸಿದರು. ಅವರ ತಂದೆ ಯೋಸೆಫ್, ತಾಯಿ ಮರಿಯಾದೇವಿ. ಅವರು ನಜರೇತ್ ಎಂಬ ಊರಿನಲ್ಲಿ ಬೆಳೆದರು. ಯೇಸು ಚಿಕ್ಕವರಿದ್ದಾಗಲಿಂದಲೂ ದೇವರನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. 30 ವರ್ಷ ವಯಸ್ಸಾಗುತ್ತಿದ್ದಂತೆಯೇ ಯೇಸು ಯೋಹಾನನಿಂದ ದೀಕ್ಷಾಸ್ನಾನವನ್ನು ಪಡೆದುಕೊಂಡರು. ಆಗ ಅವರಿಗೆ ಒಂದು ಧ್ವನಿ ಕೇಳಿ ಬಂತು, ಇವನು ನನ್ನ ಪ್ರಿಯ ಮಗನು ಅಂತ. ಯೇಸು ಸ್ವಾಮಿಯು ಜನರಿಗೆ ದೇವರ ರಾಜ್ಯದ ಬಗ್ಗೆ ಉಪದೇಶ ನೀಡುತ್ತಿದ್ದರು. ಆತನು ಪ್ರೀತಿ, ಕ್ಷಮೆ ಮತ್ತು ಸತ್ಯದ ಜೀವವನ್ನು ಸಾರುತ್ತಿದ್ದರು. ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸಿ, ಪಾಪಿಗಳನ್ನು ಕ್ಷಮಿಸಿ, ಬಡವರಿಗೆ ಸಹಾಯ ಮಾಡಿ ಎಂದು ಯೇಸು ಸ್ವಾಮಿಯು ದೇವರ ಜನರಿಗೆ ಸಾರುತ್ತಿದ್ದರು. ಯೇಸು ಸ್ವಾಮಿಯು ಅನೇಕ ಚಮತ್ಕಾರಗಳನ್ನು ಮಾಡಿದ್ದಾರೆ. ಕುರುಡರಿಗೆ ದೃಷ್ಟಿ ನೀಡಿದ್ದಾರೆ. 5 ರೊಟ್ಟಿ 2 ಮೀನುಗಳನ್ನು 5,000 ಜನರಿಗೆ ಹಂಚಿದ್ದಾರೆ. ಸತ್ತವನನ್ನು ಜೀವಂತಗೊಳಿಸಿದರು. ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದರು. ಸಮುದ್ರದ ಮೇಲೆ ನಡೆದು ಹೋಗುವಂತೆ ಮಾಡಿದರು. ಕುಷ್ಠರೋಗಿಗಳಿಗೆ ಆರೋಗ್ಯವನ್ನು ನೀಡಿದರು. ಗಾಳಿಯು ಮರುಭೂತ ಶಾಂತಗೊಳಿಸಿದರು. ಭೂತದಿಂದ ಹಿಡಿದ ವ್ಯಕ್ತಿಗೆ ಮುಕ್ತಿ ನೀಡಿದರು. ಹೆಣ್ಣು ಮಗುವನ್ನು ಜೀವಂತಗೊಳಿಸಿದರು. ಒಬ್ಬ ವ್ಯಕ್ತಿ ಕಿವಿ ಇಲ್ಲದವನಿಗೆ ಕಿವಿ ಕೇಳಿಸುವಂತೆ ಶಕ್ತಿ ನೀಡಿದರು. ಮೂರ್ಖರು ಮಾತಾಡುವಂತೆ ಮಾಡಿದರು. ಮೀನುಗಾರರಿಗೆ ದೋಣಿಯ ತುಂಬ ಮೀನು ಸಿಗುವಂತೆ ಮಾಡಿದರು. ದುಃಖಿತರಿಗೆ ಧೈರ್ಯ ನೀಡಿದರು. ಪಾಪಿಗಳನ್ನು ಕ್ಷಮಿಸಿದರು. ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಮಾಡಿದರು. ಅನ್ನದ ಆಶೀರ್ವಾದ. ಮತ್ತೆ 4,000 ಜನರಿಗೆ ಆಹಾರ ನೀಡಿದರು. 12 ಶಿಷ್ಯರನ್ನು ಗುಣಮಾಡಿ ಅವರನ್ನು ಶಿಷ್ಯರನ್ನಾಗಿ ನೇಮಕ ಮಾಡಿಕೊಂಡರು. ಸುಮಾರು 30 ವರ್ಷ ವಯಸ್ಸಿಗೆ ಧರ್ಮೋಪದೇಶವನ್ನು ಪ್ರಾರಂಭಿಸಿದರು. 3 ವರ್ಷಗಳ ಕಾಲ ಜನರಿಗೆ ದೇವರ ಬಗ್ಗೆ, ಯೆಹೋವನ ಬಗ್ಗೆ ಉಪದೇಶವನ್ನು ನೀಡಿದರು. ಯೇಸು ಸ್ವಾಮಿಯು ಸತ್ಯವನ್ನು ಸಾರುತ್ತಿರುವುದು ರಾಜರುಗಳು ಕಂಡು ಯೇಸು ಜನಪ್ರಿಯನಾಗುತ್ತಿರುವುದನ್ನು ನೋಡಿ ಧರ್ಮಗುರುಗಳು, ಫರಿಸಾಯರು ಮತ್ತು ಮಹಾಯಾಜಕರು ಯೇಸುವನ್ನು ದೇವರ ಮಗನೆಂದು ಹೇಳಿಕೊಳ್ಳುತ್ತಿದ್ದಾನೆ ಎಂದು, ಪಿಲಾತನು ರೋಮನ್ ಆಳ್ವಿಕೆಗೆ ವಿರುದ್ಧನಾಗಿದ್ದಾನೆ ಎಂದು ಯೇಸುವನ್ನು ಆರೋಪಿಸಿದರು. ಜನಗಳು ಇವರನ್ನು ಕೊಲೆಗಾರ, ಇವನನ್ನು ಶಿಲುಬೆಗೆ ಹಾಕಬೇಕು ಎಂದು ಒತ್ತಾಯಿಸಿದರು. ಈ 3 ಗುಂಪುಗಳು ಸೇರಿ ಆತನನ್ನು ಶಿಲುಬೆಗೆ ಹಾಕಿದರು. ಆಗ ಯೇಸು ಸ್ವಾಮಿಗೆ 33 ವರ್ಷ ವಯಸ್ಸಾಗಿತ್ತು. ಆತನಿಗೆ ಕಷ್ಟ ಕೊಟ್ಟು 3 ದಿನಗಳ ಕಾಲ ಶಿಲುಬೆಯಲ್ಲಿ ಬಿಸಿಲಿಗೆ ಒಣಗಿ ಮಳೆಗೆ ನೆಂದು ಅವನನ್ನು ಚೆನ್ನಾಗಿ ಹೊಡೆದು, ಅವರ ಜೊತೆ ಇನ್ನೂ 2 ಇದ್ದರು. ಒಟ್ಟು 3 ಜನ ಶಿಲುಬೆಗೆ ಹಾಕಲಾಯಿತು. ಯೇಸು ಸ್ವಾಮಿಯು 3ನೇ ದಿನದಲ್ಲಿ ಸತ್ತು ಹೋದರು. ಒಂದು ಗುಹೆ ಒಳಗೆ ಅವರನ್ನು ಇಟ್ಟರು. ಆದರೂ ಅವರು 3ನೇ ದಿನದಲ್ಲಿ ಪುನರುತ್ಥಾನಗೊಂಡರು. ಇವರು 40 ದಿನಗಳ ಕಾಲ ನಿಮ್ಮ ಜೊತೆ ಮನುಷ್ಯರಂತೆ ಜೀವಿಸಿದ್ದು, 41ನೇ ದಿನದಲ್ಲಿ ಅವರು ತಂದೆಯಾದ ಯೆಹೋವನ ಬಳಿ ಹೋದರು. ಯೇಸು ಸ್ವಾಮಿಯು ನಾನೇ ಮಾರ್ಗ, ಸತ್ಯ, ಜೀವವು ಎಂದು ಹೇಳಿದ್ದಾರೆ. ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.